ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ? ಮುಗ್ಧಂತರ ಆಡ್ಬೇಡ. ಹೇಳ. ಮಾಣಿಕ್ಯ ಮಾಣಿಕ್ಯ ಸಾಕ್ಷಿ ಮತ್ತು ಆಧಾರದ ಮೇರೆಗೆ ಸತ್ಯಮೂರ್ತಿ ಹಾಗೂ ಸ್ನೇಹಿತರು ಮುಖ್ಯಮಂತ್ರಿಯನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ದರೆಂದು ಸ್ಪಷ್ಟವಾಗಿದೆ. ಹಾಗಾಗಿ ಅವರಿಗೆ 5 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ನಾಯಕರೇ, ಇದು ಯಾವ ನ್ಯಾಯ ಹೇಳಿ? ಮಂತ್ರಿ ಸಭೆಯಲ್ಲಿ ನನ್ನ ಖಾತೆ ಬದಲಾಯಿಸ್ತೀನಿ ಅಂತ ಹೇಳಿ ಹಣಕಾಸು ಸಚಿವನಿಂದ ಪರಿಸರ ಸಚಿವನ್ ಮಾಡಿದ್ದೀರಾ ನೀವು? ಸರಿ, ಬದಲಾಯಿಸಿದೆ. ಅದಕ್ಕೆ ಇವಾಗ ಏನು? ಅದಕ್ಕೇನಾ? ಈಗ ನನ್ನ ಹಣಕಾಸಿನ ಪರಿಸ್ಥಿತಿ ಏನು ಅಂತ ಹೇಳಿ. ಪರಿಸರ ಸಚಿವನಾಗಿ ನಾನೇನು ರೋಡ್ ನ ಗುಡಿಸ್ಲಾ ನಿಂತ್ಕೊಂಡು ಹೇಳ ನೋಡ್ತಾ ನಿಂತಿದ್ಯಲ್ಲ ನೀನು. ಗುಡಿಸ್ಕೊಂಡು ಸಂಪಾದನೆ ಮಾಡಕ್ ಆಗತ್ತೆ? ಕೋಪ ಮಾಡ್ಕೋಬೇಡಿ ಎಸ್. ಪರಿಸರವಾದಿಗಳು ತುಂಬಾ ದಿನದಿಂದ ವೀಕ್ ಆಗಿದ್ದಾರೆ. ನಿಮ್ಮಂತ ಅನುಭವ ರಾಜಕಾರಣಿಗಳು ಅವ್ರನ್ನ ಸ್ಟ್ರಾಂಗ್ ಮಾಡಕ್ಕಾಗತ್ತೆ. ಅದಕ್ಕೆ ನಿಮ್ಮನ್ನ ನೇಮಿಸಿದೆ. ಪಾಪ ತಿರುಪತಿಗೆ ಲಡ್ಡುನಾ? ಶಬಾಷ್. ಸುಮ್ನೆ ಇದ್ರೆ ಅರ್ದು ಬೆಂಗಳೂರಲ್ಲೇ ಲಾಡು ತಿನ್ನಿಸ್ತೀರಾ. ಯಾಕೆ ಮೈಸೂರಲ್ಲಿ ತಿನ್ಸಕ್ಕಾಗಲ್ವಾ? ನಿನ್ನ ಕೇಳಿದ್ರ? ನಿಮ್ಮ ಗಿಮಿಕ್ಗಳೆಲ್ಲ ನನ್ನ ಹತ್ರ ಬೇಡ. ಇನ್ನೊಂದು ವಾರದಲ್ಲಿ ನನಗೆ ಒಳ್ಳೆ ಖಾತೆ ಕೊಡ್ಲಿಲ್ಲ ಅಂದ್ರೆ ಈ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾಗೋಗ್ತಾರೆ. ಹುಷಾರು. ಏನ್ ಬೆದರಿಕೆ ಹಾಕ್ತಾ ಇದೀಯಾ? ಬೆದರಿಕೆ ಅಲ್ಲ, ಸತ್ಯ ಹೇಳ್ತಿದ್ದೀನಿ. ನನ್ನ ಕೈಯಲ್ಲಿ 61 MLA 9 ಮಂತ್ರಿಗಳಿದ್ದಾರೆ. ನನ್ನನ್ನ ಸಾಮಾನ್ಯ ಅನ್ಕೋಬೇಡಿ. ಯೋಚಿಸಿ ಒಂದು ನಿರ್ಧಾರ ಮಾಡಿ. ಏನೋ ದಿಢೀರಂತ 61 MLA ಅದು ಇದು ಅಂತ ಭಯ ಪಡಿಸ್ತಾ ಇದ್ದಾನೆ. ಯಾವುದಕ್ಕೂ ಅವನನ್ನು ವಾಚ್ ಮಾಡಿ. ಸಾಹೇಬ್ರೆ, ನಾವು ಸಂದೇಹ ಪಟ್ಟಿದ್ದು ನಿಜಾನೆ. ಯಾರೋ ಇಬ್ರು ಜುಬ್ಬ ಪೈಜಾಮ ಹಾಕೊಂಡು ಸೂಟ್ ಕೇಸ್ ಜೊತೆಗೆ ಮಂತ್ರಿ ಮನೆಗೆ ಹೋಗ್ತಿದ್ದಾರೆ. ನನ್ಗೇನೋ ಅವ್ರು ನೋಡಿದ್ರೆ ಡೆಲ್ಲಿ ಪಾರ್ಟಿ ಅನ್ಸುತ್ತೆ. ಡೆಲ್ಲಿ ಪಾರ್ಟಿನ? ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಈ ಜಾಂಗ್ರಿನೆಲ್ಲ ಮಾಡಕ್ ಜನ ಬೇಕು ಅಂತ ಕೇಳ್ತಿದ್ರಲ್ಲ, ಅದಕ್ಕೆ ಅಗರ್ವಾಲ್ ಸ್ವೀಟ್ಸ್ ಇಂದ ಬಂದಿದ್ದಾರೆ ಬರ್ತ್ಡೇ ಫಂಕ್ಷನ್ಗೆ. ಅಡಿಗೆ ಮಾಸ್ಟರ್ಗಳ ನಮಸ್ತೆ ಜಿ. ಅವ್ರು ಏನ್ ಮಾತಾಡ್ತಾರೆ, ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಒಂದು ಬಿಡದೆ ವಾಚ್ ಮಾಡು. ಸರಿ ಸಾಹೇಬ್ರೆ. ಕೈಯಲ್ಲೇನು ಸೂಟ್ ಕೇಸು? ಸ್ಯಾಂಪಲ್ಸ್ ಜಿ. ಹುಷಾರು, ನೀನೇ ಇಟ್ಕೋಬೇಡ. ಸಾಹೇಬ್ರೆ, ಸೂಟ್ ಕೇಸ್ ಬದಲಾಗ್ತಾ ಇದೆ. ಸೂಟ್ ಕೇಸ್ ಬದಲಾಯಿಸ್ಕೋತಾ ಇದ್ದಾರಾ? ಹಾಗಾದ್ರೆ ಅದರಲ್ಲಿ ಹಣ ಇರುತ್ತೆ. ಸುಮಾರು ಎಷ್ಟು ಜನಕ್ಕೆ ಬರ್ತಾರೆ ಸರ್? ಒಂದು 50-60 ಜನ ಬರಬಹುದು. 60 ಜನ ಅಂದ್ರೆ ತುಂಬಾ ಈಸಿಗೆ ಮುಗಿಸ್ಬೋದು ಸರ್. 60 ಜನರ ಸಹಾಯ ಇದ್ರೆ ಈಸಿಯಾಗಿ ಮುಗಿಸ್ಬೋದು ಅಂತಿದ್ದಾರೆ ಸರ್. ಸರಿ, ಹೋಗಿ. ನಮಸ್ತೆ ಸರ್. 1 ನಿಮಿಷ. ಸರ್, ನನಗೆ ಆಯಿಲ್ ಆಗಲ್ಲ, ಹಾಗಾಗಿ ಆಯಿಲ್ನೆಲ್ಲ ಕಡಿಮೆ ಬಳಸಿ. ಅದೇ ಎಲ್ಲ ಮಾಡಿ ಮುಗಿಸಿದ್ಮೇಲೆ ತಿರ್ವಾಕ್ಬಿಡ್ತೀವಲ್ಲ ಸರ್, ಆಮೇಲೆ ಮೊತ್ತಲಿರುತ್ತೆ. ಸಾಹೇಬ್ರೆ, ಸಂದೇಹನೇ ಇಲ್ಲ, ಪಕ್ಷನ ತಿರುವು ಹಾಕೋದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ.
ಹಾಗಾದ್ರೆ ನಾಳೆಗೆ ಭೇಟಿ ಮಾಡ್ತೀವಿ ಸರ್. ನಾಳೆ ನೋಡು ಏನಾಗತ್ತೆ ಅಂತ. ನಾಳೆ ಮತ್ತೆ ಭೇಟಿ ಮಾಡ್ತಾರಂತೆ. ನಾಳೆ ತಾನೇ ಅವ್ರು ಹೇಗೆ ಮೀಟ್ ಮಾಡ್ತಾರೋ ನಾನು ನೋಡ್ತೀನಿ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸಾಹೇಬ್ರೆ. ಬಾಲು, ನೀನ ಎಷ್ಟ್ ಸರಿ ಕರೆಯೋದು? ಒಳಗ್ ಬಾ. ಸಾಹೇಬ್ರೆ, ಆಟೋ ಬರ್ತಾ ಇದೆ. ಸಾಹೇಬ್ರೆ, ಡೆಲ್ಲಿ ಪಾರ್ಟಿನೇ. ಎಲ್ರು ಅವರು ಎಲ್ಲಿ ಹೋದ್ರು? ಎಲ್ಲಿ? ಬನ್ನಿ ನಾಯಕ್ರೆ ಬನ್ನಿ. ಏನು ದಿಢೀರ್ ಅಂತ ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಮಳೆ ಗಿಳೆ ಮಳೆ ಆದ್ವೋ ಬಿರುಗಾಳಿನೇ ಬರುತ್ತೆ. ನೋಡು, ಎಲ್ಲೋ ಸುಟ್ಕೇಸ್ ಪಾರ್ಟಿ, ಎಲ್ಲಿ ಆ ಡೆಲ್ಲಿ ಪಾರ್ಟಿ? ಡೆಲ್ಲಿ ಪಾರ್ಟಿನ? ಏಯ್, ಏನು ಗೊತ್ತಿಲ್ದವ್ರಾಗೆ ನಟಿಸ್ಬೇಡ. ನಿನ್ನಂತ ಎಷ್ಟು ಮಂತ್ರಿಗಳು ನೋಡಿಲ್ಲ, ಎಷ್ಟು ಪಕ್ಷನ ಮುಳುಗಿಸಿಲ್ಲ. ಸೆಂಟ್ರಲ್ ಜೊತೆ ಸೇರ್ಕೊಂಡು ನನ್ನ ಪಕ್ಷನೇ ಮುಳುಗ್ಸಕ್ ನೋಡ್ತಿದ್ದೀಯಾ? ತಿರ್ವಾಕಣ ತಿರ್ವಾಕ್. ಮುಳುಗಿಸ್ತಾನ? ಯಾವನವನು ನನ್ನ ಪಕ್ಷನ ಮುಳುಗ್ಸವನು? ಬಾರೋ ಬಾ. ಈ ಅಂಕಲ್ ಚಡ್ಡಿನೇ ಹಾಕಿ. ಹೋಗೋ, ಹಂದಿ ಹುಟ್ಟಿರೋ ನಾಯಿ. ಹಂದಿಗ್ ಹೇಗೋ ನಾಯಿ ಹುಟ್ಟತ್ತೆ? ಅವ್ರ ಮನೇಲಿ ಹುಟ್ಟಿರ್ಬೇಕು. ತೂ, ಇಲ್ಲಿ ಹುಟ್ಟಿದಾನಲ್ಲ, ಅಪ್ಪನ ಬುದ್ಧಿ ತೋರಿಸ್ತಾ ಇದ್ದಾನೆ. ಏಯ್, ಯಾರ ಅವನ್ ಡೆಲ್ಲಿ ಪಾರ್ಟಿ? ಏಯ್ ಏಯ್, ಡೆಲ್ಲಿ ಪಾಕ ಸರಿಗ್ ಬಂದಿದೆ ಅಂತ ಸ್ವಲ್ಪ ನೋಡಿ. ಅಥು, ಟೇಸ್ಟ್ ನೋಡಕ ನಾ ರಾಜಕೀಯಕ್ಕೆ ಬಂದಿದ್ದು. ಅಯ್ಯೋ ದೇವ್ರೆ, ಯಾಕೋ ಗೊಣಗ್ತಾ ಇದೀಯಾ? ನಾಯ್ಕ್ರೆ ಅವಸರ ಪಟ್ಟು ಇನ್ನಿಯತ್ತ ನಾಯಿ ಮೇಲೆ ಅನುಮಾನ ಪಟ್ರ. ಅದ್ರ ಬದ್ಲು ಮಗನೇ ನಿನ್ನ ಉಸಿರನ್ನ ಕೊಟ್ಬಿಡೋ ಅಂದಿದ್ರೆ ಕೊಟ್ಬಿಡ್ತಿದ್ದೆ. ಅದ್ರ ಬದ್ಲು ಹೀಗ್ ಮಾಡ್ಬಿಟ್ರಲ್ಲ. ಆಯ್ತಪ್ಪ. ನೀವ್ ಹೇಳೋದಕ್ಕೆ ಅವತ್ ಭಯ ಪಡ್ಕೊಂಡಿದ್ದಾರೆ.